ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ, ಬೊಕ್ಕ ತಲೆ ಆಗ್ತಾ ಇದೆ, ತಲೆ ಬಾಚಿದ್ರು, ತಲೆ ಸ್ನಾನ ಮಾಡಿದ್ರು ಉದುರ್ತಾ ಇದೆ ಅಂದ್ರೆ ಈ ಒಂದು ಎಲೆ ನಿಮ್ಗೆ ಮ್ಯಾಜಿಕ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಎಲೆಯನ್ನ ಹಚ್ಚುತ್ತಾ ಬರೋದ್ರಿಂದ ಕೂದಲು ದಟ್ಟವಾಗಿ, ಉದ್ದವಾಗಿ, ಕಪ್ಪಾಗಿ, ಸೊಂಪಾಗಿ ಬೆಳೆಯುತ್ತೆ. ಇನ್ನು ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಉದ್ದ ಆಗ್ತಾ ಬರುತ್ತೆ. ನೆಲದವರೆಗೂ ಅಂದ್ರೆ ನಮ್ಮ ಒಂದು ತಲೆಯ ಬುಡದಿಂದ ಹಿಡಿದು ನೆಲದವರೆಗೂ ಕೂದಲು ಬೆಳೀತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಸೂಪರ್ ಆಗಿ ಒಂದು ಕೆಲಸ ಮಾಡುವಂತ ಒಂದು ರೆಮಿಡಿ ಆಗಿರುತ್ತೆ ಇವತ್ತಿಂದು. ಎಷ್ಟೇ ಕೂದಲು ಉದುರಿ ನಿಮ್ಗೆ ಬೊಕ್ಕ ತಲೆಯಾಗಿದ್ರು ಕೂಡ ಅಲ್ಲಿ ಹೊಸ ಕೂದಲು ಬೆಳಿಲಿಕ್ಕೆ ಇವತ್ತಿನ ಒಂದು ಮನೆಮದ್ದು ನಿಮ್ಗೆ ಸೂಪರ್ ಆಗಿ ಹೆಲ್ಪ್ ಆಗುತ್ತೆ. ಏನೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೀವಿ, ಏನೇ ಹೇರ್ ಆಯಿಲ್ ಏನೇ ಮಾಡಿದ್ರು ಕೂಡ ನಮ್ಗೆ ಒಂದು ರಿಸಲ್ಟ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಇವತ್ತಿನ ಮನೆಮದ್ದು ನಿಮ್ಗೆ ವರ್ಕ್ ಆಗತ್ತೆ, ಕೆಲಸ ಮಾಡತ್ತೆ. ಇನ್ನು ತಲೆ ಸ್ನಾನ ಮಾಡೋ ಅಂತ ಹೊತ್ತಿಗೆ ಕೂದಲು ಗೊಂಚಲು ಗೊಂಚಲಾಗಿ ಹಾಗೆ ಉದುರ್ತಾ ಇದೆ, ತಲೆ ಬಾಚಿದ್ರೂ ಉದುರ್ತಾ ಇದೆ ಅಂದ್ರೆ ಆ ಒಂದು ಸಮಸ್ಯೆ ಇನ್ಮೇಲೆ ಇರೋದೇ ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲಿ ಬೊಕ್ಕ ತಲೆ ಆಗಿರುತ್ತೋ ಅಲ್ಲಿ ಮತ್ತೆ ಹೊಸ ಕೂದಲು ತುಂಬಾ ತಿಕ್ಕಾಗಿ ಬೆಳೆಯುತ್ತೆ. ಒಂದ್ರ ಪಕ್ಕದಲ್ಲಿ ಒಂದು ಅಂದ್ರೆ ತುಂಬಾ ತಿಕ್ಕಾಗಿ ಬೆಳಿಲಿಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಆಗಿ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿ ನೋಡ್ಕೊಳ್ಳೋಣ. ಇನ್ನ ಇದನ್ನ ನೋಡ್ತಾ ಇದ್ರೇನೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಎಲೆ ಇದು ಅಂತ ಹೇಳಿ. ಹೌದು ಸ್ನೇಹಿತರೆ, ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಎಲೆಯನ್ನ. ನುಗ್ಗೆ ಸೊಪ್ಪು ಅಂದ ತಕ್ಷಣ ಎಲ್ರಿಗೂ ಒಂದು ಆಲೋಚನೆ ಬಂದೇ ಇರತ್ತೆ, ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಲ್ಲ, ನಮ್ಮ ಕಣ್ಣಿಗೆ ಎಷ್ಟು ಒಳ್ಳೇದಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಜೊತೆಗೆ ನಮ್ಮ ದೃಷ್ಟಿಗೆ ಎಷ್ಟು ಇದು ಹೆಲ್ಪ್ ಆಗುತ್ತೋ, ಎಷ್ಟು ಸಹಕಾರಿಯಾಗುತ್ತೋ ಅದೇ ರೀತಿಯಾಗಿ ಇದು ನಮ್ಮ ಹೇರ್ ಗ್ರೋತ್ ಅನ್ನ ಹೆಚ್ಚಿಸ್ಲಿಕ್ಕೆ, ಉದುರುವಂತದ್ದನ್ನ ತಕ್ಷಣದಲ್ಲೇ ಕಡಿಮೆ ಮಾಡ್ಲಿಕ್ಕೆ, ಕೂದಲು ದಟ್ಟವಾಗಿ ಬೆಳಿಲಿಕ್ಕೆ, ಎಲ್ಲಿ ನಮ್ಗೆ ಒಂದು ಬೊಕ್ಕ ತಲೆ ಆಗಿರುತ್ತೋ ಅಲ್ಲಿ ಮತ್ತೆ ಹೊಸ ಕೂದಲು ಬೆಳಿಲಿಕ್ಕೆ ಸೂಪರ್ ಆಗಿ ವರ್ಕ್ ಆಗತ್ತೆ. ಒಂದು ಮೆಡಿಸನ್ ರೀತಿ ಇದು ಕೆಲಸ ಮಾಡತ್ತೆ. ಆರೋಗ್ಯಕ್ಕೆ ಎಷ್ಟು ಲಾಭವನ್ನ ನೀಡ್ತಾ ಹೋಗುತ್ತೋ ಅದೇ ರೀತಿಯಾಗಿ ನಮ್ಮ ಕೂದಲಿಗೂ ಕೂಡ ಒಂದೊಳ್ಳೆ ಮೆಡಿಸನ್ ಆಗಿ ಇದು ಕೆಲಸ ಮಾಡತ್ತೆ. ನಾನು ಮೊದ್ಲೇನೆ ಒಂದಷ್ಟು ಎಲೆಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ತೊಳೆದಿರುವಂತ ಎಲೆಗಳನ್ನ ಈ ರೀತಿಯಾಗಿ ನಾನು ಬಿಡಿಸಿ ತಗೊಳ್ತಾ ಇದ್ದೀನಿ. ಅಂದ್ರೆ ಚೆನ್ನಾಗಿ ತೊಳೆದಿರುವಂತ ಒಂದು ನುಗ್ಗೆ ಸೊಪ್ಪನ್ನ ನಾವಿಲ್ಲಿ ತಗೊಳ್ಬೇಕು. ಹತ್ತತ್ರ 1 ಹಿಡಿ ಆಗುವಷ್ಟು ನುಗ್ಗೆ ಸೊಪ್ಪನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಅದನ್ನ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡತ್ತೆ. ಖಂಡಿತ ನುಗ್ಗೆ ಸೊಪ್ಪು ಮನೆ ಹತ್ರ ಇದೆ ಅಥವಾ ನಾವು ಮಾರ್ಕೆಟಿಗೆಲ್ಲ ಹೋದಾಗ ನೋಡಿರ್ತೀವಿ ಅಂದ್ರೆ ಖಂಡಿತ ಇದನ್ನ ತಗೊಂಡ್ ಬಂದು ಈ ರೀತಿಯಾಗಿ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. 100% ಆಗಿ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಗೆ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ನೋಡಿ, ನಾನು ತಗೊಂಡಿರುವಂತ ನುಗ್ಗೆ ಸೊಪ್ಪೇನಿತ್ತು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇನ್ನ ಈ ಕಡೆ ನೋಡಿದ್ರೆ ಒಂದು 2 ರಿಂದ 3 ಗಂಟೆ ನೆನೆಸಿರುವಂತ 1 ಟೀ ಸ್ಪೂನ್ ಅಷ್ಟು ಅಕ್ಕಿ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಎರಡನ್ನ 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ನೆಂದ್ಕೊಂಡಿದೆ, ಅಥವಾ ರಾತ್ರಿ ನೆನೆಸಿಟ್ಟು ಕೂಡ ನೀವು ತಗೊಳ್ಬಹುದು. ನೆಂದಿರುವಂತ ಅಕ್ಕಿ ಮತ್ತೆ ಮೆಂತ್ಯ ಕಾಳು ನೀರಿನ ಸಮೇತವಾಗಿನೇ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ರಿಗೂ ಗೊತ್ತಿದೆ ಎಷ್ಟು ಪವರ್ಫುಲ್ ಆಗಿ ನಮ್ಮ ಹೇರ್ ಗ್ರೋತ್ ಹೆಲ್ಪ್ ಮಾಡುತ್ತೆ. ಜೊತೆಗೇನೆ ಮೆಂತ್ಯ ಕೂಡ ಅಷ್ಟೇ ಎಷ್ಟು ಪವರ್ಫುಲ್ ಆಗಿ ಹೆಲ್ಪ್ ಮಾಡುತ್ತೆ. ಎಷ್ಟು ನಮ್ಗೆ ಒಂದು ಬೊಕ್ಕ ತಲೆ ಆಗಿದ್ರು ಕೂಡ ಅಲ್ಲಿ ಕೂದಲು ಮತ್ತೆ ಹುಲ್ಲಿನಂತೆ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತಲ್ಲ ಮೆಂತ್ಯ, ಅದೇ ರೀತಿಯಾಗಿ ಅಕ್ಕಿ ಕೂಡ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಎರಡನ್ನೂ ಕೂಡ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ನೆನೆಸಿ ಹಾಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದು ನಮ್ಮ ಹೇರ್ ವಾಶ್ ಮಾಡುವಂತ ಸಮಯದಲ್ಲಿ ನೀಟಾಗಿ ಹೋಗುತ್ತೆ. ಅಲ್ಲಲ್ಲಿ ಒಂದು ಸೊಪ್ಪಿನ ಭಾಗ ಆಗಿರ್ಲಿ ಅಥವಾ ಈ ಮೆಂತ್ಯದು ಚಿಕ್ಕ ಚಿಕ್ಕ ಪೀಸ್ ಕಣಗಳಾಗ್ಲಿ ಉಳ್ಕೊಳ್ಳುವಂಥದ್ದು ಆ ರೀತಿ ಆಗೋದಿಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಿಡ್ಬೇಕು. ಇದನ್ನ ಒಂದು ಬೌಲಿಗೆ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ನಮಗೆ ಸೂಪರ್ ಆಗಿ ವರ್ಕ್ ಆಗುವಂತ ಒಂದು ಮನೆಮದ್ದು ಅನ್ನುವಂಥದ್ದು ರೆಡಿ ಆಯ್ತು. ಇದ್ರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ, ಬಾದಾಮ್ ಆಯಿಲು, ಹರಳೆ ಎಣ್ಣೆ, ನೀವು ಯಾವ್ದನ್ನ ಬಳಸ್ತೀರೋ ಅದನ್ನ ನೀವು ಇಲ್ಲಿ ಹಾಕೊಳ್ಬಹುದು. ಬೇಕಿತ್ತು ಅಂದ್ರೆ ಸ್ವಲ್ಪ ನೀವು ಇಲ್ಲಿ ಇದ್ರ ಜೊತೆಗೇನೆ ಆಲಿವ್ ಆಯಿಲ್ ಕೂಡ ಹಾಕೊಳ್ಬಹುದು, ಅಥವಾ ವಿಟಮಿನ್ ಇ ಆಯಿಲ್ ಹಾಕೊಳ್ಬಹುದು. ಯಾವ್ದಾದ್ರೂ ಸರಿ ಹಾಕೊಳ್ಬಹುದು. ಹಾಕೊಂಡ್ರೆ ಇನ್ನಷ್ಟು ಒಳ್ಳೆ ರಿಸಲ್ಟ್ ಅನ್ನ ನೀಡುತ್ತೆ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಈ ಒಂದು ಹೇರ್ ಗ್ರೋತ್ ರೆಮಿಡಿ ರೆಡಿ ಆಗಿದೆ. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾನು ಈ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇರೋ ರೀತಿ ನಮ್ಮ ತಲೆ ತುಂಬಾ ಹಚ್ಕೊಂಡು ಒಂದು 2 ಗಂಟೆನಾದ್ರೂ ತಲೆನಲ್ಲಿ ಇಟ್ಕೊಂಡು ನೀಟಾಗಿ ಹೇರ್ ವಾಶ್ ಅನ್ನ ಮಾಡ್ಕೊಳ್ಬೇಕು. ಇದರಿಂದ ಹೇರ್ ಗ್ರೋತ್ ಪಕ್ಕ ನಿಮ್ಗೆ 100% ಆಗಿ ಒಳ್ಳೆ ನೀಟಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ.
ಇನ್ನು ಅದ್ರ ಜೊತೆಗೇನೆ ನಾವು ಒಂದು ಒಳ್ಳೆ ಹೇರ್ ಆಯಿಲ್ ಕೂಡ ಮಾಡ್ಕೊಳ್ಳೋಣ. ಅದು ಕೂಡ ನಿಮ್ಗೆ ಸೂಪರ್ ಆಗಿ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಹಿಡಿ ಆಗುವಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನ ತಗೊಂಡಿದ್ದೀನಿ. ಅದ್ರ ಸಮ ಪ್ರಮಾಣದಲ್ಲೇ ಅಂದ್ರೆ ನಾವೇನು ನುಗ್ಗೆ ಸೊಪ್ಪನ್ನ ತಗೊಂಡಿದ್ವಲ್ಲ ಅದನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಒಂದು ಅರ್ಧ ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಕೂಡ ತಗೊಳ್ಬೇಕು. ಎರಡೂ ಕೂಡ ಸೂಪರ್ ಆಗಿ ವರ್ಕ್ ಆಗುವಂಥವು ಹೇರ್ ಗ್ರೋತಿಗೆ ಒಳ್ಳೆ ಮೆಡಿಸಿನ್ ಆಗಿ ಕೆಲಸ ಮಾಡುವಂತ ಒಂದು 2 ಎಲೆಗಳನ್ನ ತಗೊಂಡಿದ್ವಿ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಕೂಡ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಎಲ್ರಿಗೂ ಗೊತ್ತಿದೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ದೇನೆ ಬೊಕ್ಕ ತಲೆಯಲ್ಲಿ ಕೂಡ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂದಲು ಸಾಫ್ಟ್ ಆಗುತ್ತೆ, ಒಳ್ಳೆ ಶೈನ್ ಬರುತ್ತೆ, ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನು ನಾನಿಲ್ಲಿ ಮೆಂತೆ ಏನು ತಗೊಂಡಿದ್ದೆ ಅದನ್ನ ಒಂದು ಕುಟಾಣಿಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3ರಿಂದ 4 ಲವಂಗನ ಹಾಕೊಳ್ಬೇಕು. ಹಾಕ್ಬಿಟ್ಟು ಮೊದಲು ಇದನ್ನ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಅಥವಾ ನಾವೆಲ್ಲವನ್ನ ಒಮ್ಮೆಲೆ ಮಿಕ್ಸಿ ಜಾರಿಗೆ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಈ ರೀತಿ ಮಾಡ್ಕೊಳ್ಬೋದು. ಸ್ವಲ್ಪ ತರಿಯಾಗಿ ಕುಟ್ಕೊಳ್ಳಿ. ಆ ನಂತರ ತಗೊಂಡಿರೋಂಥ ಸೊಪ್ಪುಗಳೇನಿದಾವೆ ಅದನ್ನು ಕೂಡ ಒಂದು ಕುಟಾಣಿಲಿ ಹಾಕೊಂಡ್ಬಿಟ್ಟು ಎಲ್ಲವನ್ನ ಈಗ ಕುಟ್ಕೊಳ್ಬೇಕಂದ್ರೆ ಮೊದಲೇ ನಾವು ಮೆಂತ್ಯ ಕುಟ್ಕೊಂಡ್ರೆ ನಮಗೆ ಇದು ಚೆನ್ನಾಗಿ ಕುಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ಮಾಡಿದೆ. ಆ ನಂತರ ಈ ರೀತಿ ನೋಡಿ ಸೊಪ್ಪನ್ನು ಕೂಡ ಸ್ವಲ್ಪ ತರಿಯಾಗಿ ಹಾಗೇನೆ ಇರೋ ರೀತಿ ಚೆನ್ನಾಗಿ ಕುಟ್ಕೊಳ್ಬೇಕು. ಅಂದ್ರೆ ನಮಗೆ ಎಣ್ಣೆನಲ್ಲಿ ಹಾಕಿದಾಗ ಒಳ್ಳೆ ಒಂದು ಎಣ್ಣೆಯ ಸತ್ವ ಹೆಚ್ಚಾಗುತ್ತೆ. ಅಂದ್ರೆ ಎಣ್ಣೆಯಲ್ಲಿ ಇದರ ಒಂದು ಅಂಶಗಳೇನಿರುತ್ತೆ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಈ ರೀತಿ ಕುಟ್ಟಿ ತಗೊಂಡಿರುವಂಥದ್ದು. ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಒಂದು ರೌಂಡಿಗೆ ಎಲ್ಲನೂ ನೀಟಾಗಿ ಈ ರೀತಿ ತರಿ ಆಗ್ಬಿಡುತ್ತೆ. ಆನಂತರ ಅದನ್ನ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ. ನೀವು ಇಲ್ಲಿ ಕೊಬ್ಬರಿ ಎಣ್ಣೆನೇ ಹಾಕೊಳ್ಬೇಕು ಅಂತ ಏನಿಲ್ಲ. ಎಳ್ಳೆಣ್ಣೆ, ಬಾದಾಮ್ ಆಯಿಲು ನೀವು ಯಾವುದನ್ನ ಬಳಸ್ತೀರೋ ಆ ಒಂದು ಎಣ್ಣೆಯನ್ನ ಹಾಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ಇದನ್ನ ನಾವೀಗ ಕುದಿಲಿಕ್ಕೆ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 7-8 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದ್ರೆ ಅದರ ಬಣ್ಣ ಬದಲಾಗುತ್ತೆ. ಜೊತೆಗೆ ಆ ಒಂದು ಎಲೆಯಲ್ಲಿ ಇರುವಂತಹ ಎಲ್ಲ ಸತ್ವಗಳು ನಮ್ಮ ಎಣ್ಣೆನಲ್ಲಿ ಬಿಡ್ತಾ ಹೋಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬಬಲ್ಸ್ ಬರುತ್ತೆ. ಜೊತೆಗೆ ಎಣ್ಣೆಯ ಬಣ್ಣ ಕೂಡ ಬದಲಾಗ್ತಾ ಬರುತ್ತೆ. ನಿಮಗೆ ಗೊತ್ತಾಗತ್ತೆ ಚೆನ್ನಾಗಿ ಇದಿನ್ನೇನು ಕಪ್ಪಾಗ್ಲಿಕ್ಕೆ ಶುರು ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು. ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಇದು ಕಂಪ್ಲೀಟ್ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಹತ್ತತ್ರ 1-1.5 ಗಂಟೆ ಕಂಪ್ಲೀಟ್ ಹಾಗೆ ಬಿಟ್ಬಿಡ್ಬೇಕು. ಇಲ್ಲ ನೀವು ಓವರ್ ನೈಟ್ ಹಾಗೆ ಬಿಟ್ಕೊಳ್ತೀವಿ ಅಂದ್ರೆ ಆ ರೀತಿನಾದ್ರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಸುಲಭನೋ ಆ ರೀತಿ ಮಾಡ್ಕೊಳ್ಳಿ. ಅಥವಾ 1 ಗಂಟೆನಾದ್ರೂ ಇದನ್ನ ತಣ್ಣಗಾಗ್ಲಿಕ್ಕೆ ಹಾಗೇನೆ ಬಿಟ್ಕೊಂಡ್ಬಿಡಿ. ಅಂದ್ರೆ ಆ ಸತ್ವ ಎಲ್ಲ ಎಣ್ಣೆನಲ್ಲಿ ಬಿಡ್ಬೇಕಲ್ಲ, ಹಾಗಾಗಿ ಬಿಟ್ಕೊಂಡು ಆ ನಂತರ ಶೋಧಿಸ್ಕೊಳ್ಳಿ ಇದನ್ನ. ನೋಡಿ ಕಂಪ್ಲೀಟ್ ಆಗಿ ಎಣ್ಣೆಯನ್ನ ಶೋಧಿಸ್ಕೊಂಡು ಆಗಿದೆ. ನೀವು ಒಂದು ಎಣ್ಣೆಯನ್ನ ನೋಡಬಹುದು, ಅದರ ಬಣ್ಣನ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಎಲೆಗಳ ಏನು ಸತ್ವ ಇರತ್ತೆ ಎಲ್ಲಾನು ಎಣ್ಣೆನಲ್ಲಿ ಬಿಟ್ಕೊಂಡಿದೆ. ಜೊತೆಗೆ ನಾವು ಹಾಕಿರುವಂತ ಮೆಂತ್ಯ, ಲವಂಗ ಎಲ್ಲದರ ಸತ್ವ ಈ ಒಂದು ಎಣ್ಣೆನಲ್ಲಿ ಬಿಟ್ಕೊಂಡಿದೆ. ಇದಕ್ಕಿಂತ ಇನ್ನೊಂದು ಮ್ಯಾಜಿಕ್ ಮಾಡುವಂತ ಎಣ್ಣೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಅದು ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ನೀವು ಆಯಿಲ್ ಮಾಡುವಂತ ಸಮಯದಲ್ಲಿ ಈ ರೀತಿ ಆಯಿಲ್ ಮಾಡಿಕೊಂಡು ಅದನ್ನ ತಲೆಗೆ ಹಚ್ಕೊಳ್ಳಿ. ಆ ನಂತರ ನಾನು ತೋರಿಸಿರುವಂತ ಒಂದು ಹೇರ್ ಮಾಸ್ಕ್ ಏನಿತ್ತು ನುಗ್ಗೆ ಸೊಪ್ಪಿಂದು ಅದನ್ನು ಕೂಡ ತಲೆ ಸ್ನಾನಕ್ಕೆ ಒಂದು ಗಂಟೆಗಳ ಮೊದಲು ಹಚ್ಕೊಳ್ಳಿ. ನಿಮ್ಗೆ ವರ್ಕ್ ಆಗಿಲ್ಲ, ಹೇರ್ ಗ್ರೋತ್ ಆಗಿಲ್ಲ ಅಂದ್ರೆ ಆ ನಂತರ ನೀವೇ ಬಂದು ಕಮೆಂಟ್ ಮಾಡಿ. ತೊಂದರೆ ಏನಿಲ್ಲ, ಖಂಡಿತ ಅಷ್ಟು ಒಂದು ಎಫೆಕ್ಟಿವ್ ಆಗಿ ನಾನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿನೇ ಹೇಳ್ತಾ ಇರೋವಂಥದ್ದು. ಖಂಡಿತ ಇದು ನಿಮ್ಗೆ ಕೆಲಸ ಮಾಡತ್ತೆ. ಎಲ್ಲಿ ನಿಮ್ಗೆ ಪ್ಯಾಚಿ ಆಗಿದೆ, ಕೂದಲು ಉದುರಿದೆ, ಬೊಕ್ಕ ತಲೆ ಆಗಿದೆ, ಅಲ್ಲೆಲ್ಲ ಚೆನ್ನಾಗಿ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂದಲನ್ನ ನೀಟಾಗಿ ತೆಗೆದು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಳಿ. ಒಂದಿನ ಹಾಗೆ ಬಿಟ್ಕೊಳ್ಬಹುದು, 1-2 ಗಂಟೆನಾದ್ರೂ ಹಾಗೆ ಬಿಟ್ಕೊಳ್ಬಹುದು. ಸೂಪರ್ ಆಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ.